ಹೊಡೆತದ ಮೇಲೆ ಹೊಡೆತ, ಗಾಯದ ಮೇಲೆ ಮತ್ತೊಂದು ಬರೆ. ಕೇಂದ್ರ ಸರ್ಕಾರ ಮತ್ತೆ ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಿಸಿದೆ. ಕಳೆದ 3 ತಿಂಗಳಲ್ಲಿ ಗೃಹ ಬಳಕೆಗೆ ಸಿಲಿಂಡರ್ ದರ 89 ರೂಪಾಯಿ ಹೆಚ್ಚಳವಾಗಿದೆ. ಕೇಂದ್ರ ಸರ್ಕಾರ ನೆರೆಯ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತದಲ್ಲೇ ಕಡಿಮೆ ಬೆಲೆಗೆ ಸಿಲಿಂಡರ್ ಸಿಗ್ತಾ ಇದೆ ಅಂತ ತನ್ನ ಬೆನ್ನು ತಾನೇ ತಟ್ಕೊಳ್ತಾ ಇದೆ. ಇತ್ತ ಜನಸಾಮಾನ್ಯರು, ವಿರೋಧ ಪಕ್ಷದ ನಾಯಕರು ಮೋದಿ ಸರ್ಕಾರದ ವಿರುದ್ಧ ನಿಗಿ ಅಂತಿದ್ದಾರೆ. ಗೃಹ ಬಳಕೆಗೂ ರೇಟ್ ಏರ್ಸ್ಕೊಂತ ಹೋದ್ರೆ ಅಂದ್ರೆ ನಾವು ಅಡಿಗೆ ಮಾಡೋದು ತಿನ್ನೋದನ್ನ ಬಂದ್ ಮಾಡ್ಬೇಕ, ಆ ಪರಿಸ್ಥಿತಿ ಬರ್ತಾ ಇದೆ. ಪ್ರತಿಯೊಂದು ಸಾರಿನ 10 ರೂಪಾಯಿದನ್ನ 20 ರೂಪಾಯಿ ಹೆಚ್ಚಿಸ್ಬಿಟ್ರೆ ಯಾವ ರೀತಿ ಬದುಕೋದು? ನಮ್ಮ ಕೈಲಿ ಹ್ಯಾಂಗ್ ತಗೋಬೇಕು, ಹ್ಯಾಂಗ್ ಬದುಕಬೇಕು ನಾವು? ನೇರವಾಗಿ ಸನ್ಮಾನ್ಯ ಮೋದಿ ಅವರು ಜನರ ಜೋಬಿಗೆ ಕತ್ತರಿ ಹಾಕುವಂತ ಕೆಲಸ ಮಾಡ್ತಾರೆ. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಮೊನ್ನೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ಕೈ ಸುಡ್ತು. ಈಗ ಗೃಹ ಬಳಕೆ ಗ್ಯಾಸ್ ಸರದಿ ಎಲ್ಪಿಜಿ ಬೆಲೆ ಮತ್ತೆ 29 ರೂಪಾಯಿ ಏರಿಕೆಯಾಗಿದೆ. ಕೂಲಿ ಮಾಡಿ ಬದುಕೋ ನಮಗೆ ದಿನದ ಸಂಪಾದನೆಯೇ ಗ್ಯಾಸ್, ಪೆಟ್ರೋಲ್ಗೆ ಮುಗಿದು ಹೋದ್ರೆ ಇನ್ನು ಹೊಟ್ಟೆಗೇನ್ ತಿನ್ಬೇಕು ಅನ್ನೋದು ಜನಸಾಮಾನ್ಯರ ಕರುಣಾಜನಕ ಪ್ರಶ್ನೆ. ಅತ್ತ ಸಿಲಿಂಡರ್ ಮುಟ್ಟೋಕು ಹೆದರಿ, ಇತ್ತ ಒಲೆ ಹಚ್ಚೋಕು ದಿಕ್ಕಿಲ್ಲದೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಸ್ಫೋಟ. ಇವತ್ತು 29 ರೂಪಾಯಿ, 3 ತಿಂಗಳಲ್ಲಿ 89 ರೂಪಾಯಿ ಏರಿಕೆ. ಬೆಂಕಿ, ದರ ಏರಿಕೆಯ ಬೆಂಕಿ. ಶ್ರೀ ಸಾಮಾನ್ಯರ ಅಡುಗೆ ಮನೆಗೆ ಸಿಲಿಂಡರ್ ದರ ಏರಿಕೆಯ ಬೆಂಕಿ ಬಿದ್ದಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿರೋ ಸಾರ್ವಜನಿಕರ ಅಡುಗೆ ಮನೆಗೆ ಈಗ ನೇರವಾಗಿ ಬೆಂಕಿ ಬಿದ್ದಿದೆ. ಕೇಂದ್ರ ಸರ್ಕಾರ ಗೃಹ ಬಳಕೆ ಸಿಲಿಂಡರ್ ದರವನ್ನ 29 ರೂಪಾಯಿ ಹೆಚ್ಚಿಸಿದೆ. ಇದು ಜನಸಾಮಾನ್ಯರ ನೆಮ್ಮದಿ ಕೆಡಿಸಿದೆ. ಅಂದ್ರೆ ಈಗ ಬಡ ಜನರೆಲ್ಲ ಸಿಲಿಂಡರ್ ಬಿಡ್ಬೇಕೀಗ. ಈಗ ಕಟ್ಟಿಗೆ ಆರಿಸ್ಕೊಂತ ಹೋಗಿ ಹೊಲಿ ಮೇಲೆನೆ ಅಡಿಗೆ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಬಡ ಜನರ ಮೇಲೆ ಈ ತರ ಹೊರೆ ಹಾಕೋದು, ಕಮರ್ಷಿಯಲ್ ಅಂದ್ರೆ ಬೇರೆ ಇತ್ತು. ಈಗ ಗೃಹ ಬಳಕೆಗೂ ರೇಟ್ ಏರ್ಸ್ಕೊಂತ ಹೋದ್ರೆ ಅಂದ್ರೆ ನಾವು ಅಡಿಗೆ ಮಾಡೋದು ತಿನ್ನೋದನ್ನ ಬಂದ್ ಮಾಡ್ಬೇಕ, ಆ ಪರಿಸ್ಥಿತಿ ಬರ್ತಾ ಇದೆ. 3 ತಿಂಗಳಿಗೆ ನೀವು ಗ್ಯಾಸ್ ಏರ್ಸ್ಕೊತ ಹೋದಂದ್ರೆ ನಮ್ಮ ಕೈಲಿ ಹ್ಯಾಂಗ್ ತಗೋಬೇಕು, ಹ್ಯಾಂಗ್ ಬದುಕಬೇಕು ನಾವು? ನಮ್ಮ ಮನ್ಯಾಗ ಈ ದುಡ್ಡು ತಿನ್ನೋರು ಲೇಬರ್ ಕೆಲಸ ಮಾಡ್ತಾರೆ. ಪೆಟ್ರೋಲ್ ಜಾಸ್ತಿ ಆಯ್ತು ಅಂದ್ರೆ ದೂರ ಕೆಲಸ ಇರ್ತದೆ. ಪೆಟ್ರೋಲ್ ಜಾಸ್ತಿ ಆಯ್ತು ಅಂದ್ರೆ ನಡ್ಕೊತ ಹೋಗ್ಬೇಕು ಅವ್ರೀಗ. ಇಲ್ಲಿ ಮನೆಗೆ ಬಂದ್ರೆ ಸಿಲಿಂಡರ್ ರೇಟ್ ಜಾಸ್ತಿ. ಏನು ತಿನ್ಬೇಕು ನಾವು? ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಇಂಧನ ದರ ಏರಿಳಿತ ಮತ್ತು ಗಲ್ಫ್ ಸಂಘರ್ಷದಿಂದ ತೈಲ ಕಂಪನಿಗಳು ಜನರ ಜೇಬಿಗೆ ಕತ್ತರಿ ಹಾಕಿವೆ. ಕಳೆದ 3 ತಿಂಗಳಲ್ಲಿ ಅಡುಗೆ ಅನಿಲ ಬೆಲೆ 89 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ ಮಾರ್ಚ್ 7ರಂದು 60 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಈಗ 29 ರೂಪಾಯಿ ಹೆಚ್ಚಾಗಿದೆ. ಸದ್ಯ ಬೆಂಗಳೂರಿನಲ್ಲಿ 915 ರೂಪಾಯಿ ಇದ್ದ 14 ಕೆಜಿ ಗೃಹ ಬಳಕೆ ಸಿಲಿಂಡರ್ 944 ರೂಪಾಯಿ 50 ಪೈಸೆಯಾಗಿದೆ. ಎಲ್ಲಾ ವಸ್ತುಗಳ ಬೆಲೆ ದುಬಾರಿಯಾಗ್ತಿದ್ರೆ ನಾನ್ ಬದುಕೋದು ಹೇಗೆ ಅಂತ ಜನ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ. ಪ್ರತಿಯೊಂದು ಸಾರಿನ 10 ರೂಪಾಯಿದನ್ನ 20 ರೂಪಾಯಿ ಹೆಚ್ಚಿಸ್ಬಿಟ್ರೆ ಯಾವ ರೀತಿ ಬದುಕೋದು? ಜನಗಳ ಮೇಲೆ ಇವ್ರಿಗೆ ಸರ್ಕಾರಕ್ಕೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ನೇರವಾಗಿ ಸನ್ಮಾನ್ಯ ಮೋದಿ ಅವರು ಜನರ ಜೋಬಿಗೆ ಕತ್ತರಿ ಹಾಕುವಂತ ಕೆಲಸ ಮಾಡ್ತಾರೆ. ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು. ಇವತ್ತು ಈ ಕೇವಲ ಒಂದು ಯುದ್ಧದ ನೆಪ ಹೇಳ್ಕೊಂಡು ಇವತ್ತು ಈ ರೀತಿ ದರ ಏರಿಕೆ ಮಾಡ್ತಿರೋದು ಯಾವ ನ್ಯಾಯ? ಇವತ್ತು ಭಾರತದಲ್ಲೇ ಅಗ್ಗ, ಎಲ್ಪಿಜಿ ದರ ಏರಿಕೆ ಸಮರ್ಥಿಸಿಕೊಂಡ ಕೇಂದ್ರ. ಸಂಬಳ ಬಂದ್ರೆ ಸಾಕು, ಬಾಡಿಗೆ, ಮಕ್ಕಳ ಫೀಸ್, ರೇಷನ್, ತಿಂಗಳ ಖರ್ಚು, ಹಬ್ಬ ಹರಿದಿನ ಅಂತ 10 ಲೆಕ್ಕಾಚಾರಗಳು ಇರುತ್ತವೆ. ಈಗ ದುಬಾರಿ ಎಲ್ಪಿಜಿ ತಿಂಗಳ ಬಜೆಟ್ ಅನ್ನೇ ಉಡೀಸ್ ಮಾಡಿದೆ. ಆದ್ರೂ ಕೇಂದ್ರ ಸರ್ಕಾರ ಎಲ್ಪಿಜಿ ದರ ಏರಿಕೆನ ಸಮರ್ಥಿಸಿಕೊಂಡಿದೆ. ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾದಂತಹ ನೆರೆಯ ರಾಷ್ಟ್ರಗಳಿಂದಲೂ ಭಾರತದಲ್ಲಿ ಗ್ಯಾಸ್ ಬೆಲೆ ಕಡಿಮೆ ಇದೆ. 1 ಸಿಲಿಂಡರ್ನ ಆಮದು ವೆಚ್ಚ 1600 ರೂಪಾಯಿಗಿಂತ ಹೆಚ್ಚಿದೆ. ಆದರೆ ಗ್ರಾಹಕರು ಅದರ ಸಂಪೂರ್ಣ ಭಾರವನ್ನ ಹೊರುತ್ತಿಲ್ಲ ಅಂತ ಪೆಟ್ರೋಲಿಯಂ ಸಚಿವಾಲಯ ತಿಳಿಸಿದೆ. ಇಡೀ ಜಗತ್ತಿನಾದ್ಯಂತ ಬಹಳ ದೊಡ್ಡದಾದಂತಹ ಸಮಸ್ಯೆ ಕ್ರಿಯೇಟ್ ಆಗಿದೆ. ಇದರೊಳಗೆ ನಮ್ಮ ದೇಶದಲ್ಲಿ ಸಿಲಿಂಡರು ಆಲ್ಮೋಸ್ಟ್ ಡೊಮೆಸ್ಟಿಕ್ ಸಿಲಿಂಡರು ಇವತ್ತಿಗೂ ಕೂಡ ನಾವು ಸೀಮ್ಲೆಸ್ ಸಪ್ಲೈಯನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇದರ ಜೊತೆಗೆ ಇಲ್ಲಿ
ಟ್ಯಾಕ್ಸ್ ಜಾಸ್ತಿ ಆಗ್ಯದ ಅಥವಾ ರೇಟ್ ಜಾಸ್ತಿ ಆಗ್ಯದ ಅಂತಂದ್ರೆ ಪೆಟ್ರೋಲು ಡೀಸೆಲು ಮತ್ತು LPG ರಾಜ್ಯಕ್ಕೆ ಇನ್ಕಮ್ ಜಾಸ್ತಿ ಆಗ್ತದೆ. 6,000 ಕೋಟಿ ರೂಪಾಯಿ ಈಗ ಇನ್ಕಮ್ ರಾಜ್ಯಕ್ಕೆ ಜಾಸ್ತಿ ಆಗ್ಯದ. 12 ವರ್ಷದಲ್ಲಿ LPG ಬೆಲೆ 530 ಹೆಚ್ಚಿಸಿದ್ದು ನಿಜವಲ್ಲವೇ? ಮೋದಿ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ 3 ಪ್ರಶ್ನೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ. ದೇಶೀಯ LPG ಬೆಲೆ ಏರಿಕೆಯ ಜ್ವಾಲೆಗಳು ಸಾಮಾನ್ಯ ಜನರ ಅಡುಗೆ ಮನೆಗಳನ್ನ ಸುಟ್ಟು ಹಾಕಲು ಉದ್ದೇಶಿಸಿವೆ ಅಂತ ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿಗೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಂಸತ್ತಿನಲ್ಲಿ ಮೋದಿ 41 ದೇಶಗಳಿಂದ ಇಂಧನ ವೈವಿಧ್ಯೀಕರಣದ ಬಗ್ಗೆ ದೊಡ್ಡ ಹೇಳಿಕೆಗಳನ್ನ ನೀಡಿದ್ರು. ಅದು ಏನಾಯ್ತು? ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ LPG ಕೊರತೆ ಇದೆ ಏಕೆ? 2025-26ರಲ್ಲಿ ಉಜ್ವಲ ಯೋಜನೆಯಡಿ 5.56 ಕೋಟಿ ಕುಟುಂಬಗಳು ಒಂದೇ ಒಂದು ಸಿಲಿಂಡರ್ ಪಡೆದಿಲ್ಲ. ಇದು ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮೋದಿ ಸರ್ಕಾರದ ಲೂಟಿಯ ಫಲಿತಾಂಶವಲ್ಲವೇ? UPA ಅಧಿಕಾರಾವಧಿಯಲ್ಲಿ ಹಣದುಬ್ಬರದ ಬಗ್ಗೆ ಬಿಜೆಪಿಯವರು ಗದ್ದಲ ಎಬ್ಬಿಸುತ್ತಿದ್ದರು. ಮೋದಿ ಸರ್ಕಾರ 12 ವರ್ಷದಲ್ಲಿ LPG ಬೆಲೆ 530 ರೂಪಾಯಿ ಹೆಚ್ಚಿಸಿದ್ದು ನಿಜವಲ್ಲವೇ? ಬಿಜೆಪಿ ನಾಯಕರು ಈಗ ಸಿಲಿಂಡರ್ಗಳೊಂದಿಗೆ ಬೀದಿಗಳಲ್ಲಿ ಏಕೆ ಕುಳಿತುಕೊಳ್ಳುತ್ತಿಲ್ಲ? ಸಿಎಂ DK ಶಿವಕುಮಾರ್ ಹಾದಿಯಾಗಿ ರಾಜ್ಯದ ಕೈ ನಾಯಕರು ಕೂಡ ಗ್ಯಾಸ್ ದರ ಏರಿಕೆ ಖಂಡಿಸಿದ್ದಾರೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಭಾಳ ಗಾಬರಿ ಆಗೋಂಥ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಕೇಂದ್ರ ಸರ್ಕಾರದವರಿಗೆ ಇತಿಮಿತಿ ಇಲ್ಲ. ಮಧ್ಯೆ ಒಂದು ಶಿಪ್ ಪಾಸ್ ಆಗ್ಬಿಟ್ರೆ ದೊಡ್ಡದಾಗಿ ಪಬ್ಲಿಸಿಟಿ ಕೊಡ್ತಾರೆ, ಆಯಿತಾ? ರಷ್ಯನ್ ಆಲ್ಟರ್ನೇಟಿವ್ ಇದೆ ಅಂತ ಹೇಳ್ತಾರೆ, ಮತ್ತು ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಇದೆ ಅಂತ ಹೇಳ್ತಾರೆ. ಇದೆಲ್ಲ ನಾವು ಎಕ್ಸಾಮಿನ್ ಮಾಡಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅದಕ್ಕೆ ಜಸ್ಟಿಫೈ ಮಾಡಬೇಕಲ್ಲ. ಇವಾಗ ಬಿಜೆಪಿಯವರು ಯಾವಾಗಲೂ ಕೂಡ ಜನವಿರೋಧಿ ನೀತಿಗಳನ್ನ ಅನುಸರಿಸೋದು. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದಾಗಲೂ ಕೂಡ ಜನರಿಗೆ ಆ ಬೆನಿಫಿಟ್ನ ಪಾಸ್ ಆನ್ ಮಾಡಲಿಲ್ಲ. ಆಗಲೂ ಕೂಡ ಪೆಟ್ರೋಲ್ ಬೆಲೆ ಡೀಸೆಲ್ನ ಜಾಸ್ತಿ ಮಾಡಿದ್ರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ದೇಶದ ಜನರಿಗೆ ಕಡಿಮೆ ಊಟ ಮಾಡಿ ಅಂತ ಮೋದಿ ಸಲಹೆ ನೀಡಬಹುದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕುಟುಕಿದ್ದಾರೆ. ಬಹುಶಃ 8 ಗಂಟೆಗೆ ಪ್ರಧಾನಿಗಳು ಮತ್ತೊಮ್ಮೆ ಟಿವಿಯಲ್ಲಿ ಕುಳಿತು ದೇಶದ ಜನತೆಗೆ ಕಡಿಮೆ ಊಟ ಮಾಡಿ ಎಂಬ ಆತ್ಮನಿರ್ಭರತೆಯ ಉಚಿತ ಸಲಹೆ ನೀಡಬಹುದೇನೋ. ಗ್ಯಾಸ್ ಬೆಲೆ ಹೆಚ್ಚಳದ ಬಿಸಿ ಒಂದೆಡೆಯಾದ್ರೆ ಯಾದಗಿರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದೆ. ಸಿಲಿಂಡರ್ ಬುಕ್ ಮಾಡಿ 2 ವಾರ ಕಳೆದರೂ ಸಿಲಿಂಡರ್ ಸಿಗದೆ ಜನ ಪರದಾಡ್ತಿದ್ದಾರೆ. ಅತ್ತ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಮಹಾರಾಷ್ಟ್ರದ ಸಂಭಾಜಿ ನಗರದಲ್ಲಿ ಶಿವಸೇನೆ ಪ್ರತಿಭಟನೆ ನಡೆಸಿತು. ತಲೆ ಮೇಲೆ ಖಾಲಿ ಸಿಲಿಂಡರ್ ಹೊತ್ತು ಬಂದ ಕಾರ್ಯಕರ್ತರು ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಬ್ಯೂರೋ ರಿಪೋರ್ಟ್ TV9.